ಮಧ್ಯಾಹ್ನ ಅಮ್ನೋರಿಗೆ ಎಡೆ ಸೇವೆ ಆದ ನಂತರ ರಾತ್ರಿ ನಮ್ಮ ಪರಿವಾರ ದೈವಗಳಿಗೆ ಪರ್ವ ಹಾಗೂ ಅಗೆಲು ಸೇವೆ ನಡೀಲಿಕ್ಕಿತ್ತು. ಅದಕ್ಕೆ ಅಂತೇಳಿ ರೆಡಿ ಮಾಡಿಕೊಳ್ತಾ ಇದ್ದಾರೆ. ಚಿಲ್ಲಿ ಕಟ್ತಾ ಇದ್ದಾರೆ ಬಾಳೆ ಎಲೆಯಲ್ಲಿ ಎಲ್ಲರೂ ಸೇರಿಕೊಂಡು. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಇದೆ ಅಂತ ಹೇಳ್ಬೋದು ಇಲ್ಲಿ. ಇನ್ನು ರಾತ್ರಿ ಅಡುಗೆಗೆ ಅಂತೇಳಿ ಅಡುಗೆ ಭಟ್ರು ಬಂದಿದ್ರು. ಇವರು ನನಗೆ ಒಂದು ಅವರ ಸ್ಟೈಲಲ್ಲಿ ಟೊಮೆಟೊ ಸಾರು, ತಿಳಿ ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ರು ನನಗೆ. ನಾವು ಸಾಮಾನ್ಯವಾಗಿ ಸಾಸಿವೆಯನ್ನು ಹುರಿದು ಹಾಕೋದಿಲ್ಲ ಸಾಂಬಾರಿಗೆಲ್ಲ. ಇವರು ಸಾಸಿವೆಯನ್ನು ಹುರಿದು ಹಾಕಿ ರಸಮ್ ಮಾಡ್ತಾರಂತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ರು ನನಗೆ. ಹಾಗೆಯೇ ಇನ್ನು ಇವರ ಅಡುಗೆ ಎಲ್ಲ ಟೇಸ್ಟ್ ಬರೋದಕ್ಕೆ ಇದು ಒಂದು ಕಾರಣ ಇರ್ಬೋದು ಅಂತ ಆಗ್ತದೆ ನನಗೆ. ಇಲ್ಲಿ ನಾವೆಲ್ಲ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿತೇವೆ ಮೆಣಸನ್ನೆಲ್ಲ. ಇವರು ಎಣ್ಣೆಯೊಳಗೆ ಮೆಣಸನ್ನು ಹಾಕಿ ಹುರಿತಾರೆ. ನಾವು ಮೆಣಸಿನ ಮೇಲೆ ಸ್ವಲ್ಪ ಎಣ್ಣೆ ಚುಮುಕಿಸ್ಬಿಟ್ಟು ಹುರಿತೇವಲ್ಲ. ಆದರೆ ಇವ್ರದ್ದು ಒಂಥರ ನೋಡಿ, ಈ ರೀತಿ ಎಣ್ಣೆಯೊಳಗೆ ನೀರಲ್ಲಿ ತೇಲಿಸಿದಂಗೆ ಕರಿತಾ ಇದ್ದಾರೆ ಮೆಣಸನ್ನು. ಅದು ಕೂಡ ಇವರ ಅಡುಗೆ ಟೇಸ್ಟ್ ಬರೋದಕ್ಕೆ ಅದೊಂದು ಸೀಕ್ರೆಟ್ ಟಿಪ್ಸ್ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ. ಇವರು ಯಾವುದನ್ನು ಕೂಡ ಅಷ್ಟೇ ಇದೇ ರೀತಿ ಹುರ್ಕೊಳ್ಳೋದಂತೆ. ಇನ್ನೊಂದು ಕಡೆ ದೈವಗಳಿಗೆ ಪರ್ವ ಸೇವೆ ನಡೀಲಿಕ್ಕಿತ್ತಲ್ಲ, ಅದಕ್ಕೆಲ್ಲ ರೆಡಿ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ. ನಮ್ಮ ಕಾಲೇಜ್ ಗರ್ಲ್ ಪರ್ವ ಎಲ್ಲ ಆಗಿ ಇಲ್ಲಿ ಅಗೆಲು ಸೇವೆ ನಡೀಲಿಕ್ಕಿತ್ತು. 3 ಬೇರೆ ಬೇರೆ ಪಾತ್ರೆಗಳಲ್ಲಿ ಇಲ್ಲಿ ರೆಡಿ ಮಾಡಿಟ್ಟಿದ್ರು ಅಗೆಲು ಹಾಕಲಿಕ್ಕೆ ಅಂತ. ಇನ್ನು ಮಕ್ಕಳೆಲ್ಲ ಅವರಿಗೆ ಕೊಟ್ಟಿರುವಂತಹ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಸಿಕ್ಕಿರುವಂತಹ ಗ್ಯಾಪಲ್ಲಿ ದೊಡ್ಡವರಲ್ಲಿ ಅಗೆಲಿಗೆ ಅಂತ ರೆಡಿ ಮಾಡಿಕೊಳ್ತಾ ಇದ್ರು. ಚಿಕ್ಕವರೆಲ್ಲ ಇಲ್ಲಿ ಆಟ ಆಡ್ತಾ ಇದ್ರು. ಈ ಮಕ್ಕಳೆಲ್ಲ ಇಂಥ ಟೈಮಲ್ಲೆಲ್ಲ ಸೇರೋದು. ಆ ಟೈಮಲ್ಲಿ ಈ ರೀತಿಯೆಲ್ಲ ಆಟ ಆಡ್ತಾರೆ. ಇನ್ನು ನಮ್ಮ ಪುಳ್ಳಿ ಇವನು ಅಷ್ಟೇ. ಇವನಿಗೆ ಈ ರೀತಿ ಮಣ್ಣೆಲ್ಲ ಸಿಗೋದು ಸ್ವಲ್ಪ ವಿರಳ ಅಂತ ಹೇಳ್ಬೋದು ಆಟ ಆಡೋದಕ್ಕೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಕುಡಿ ಕಡ್ಲೆ. ಭಾರಿ ಖುಷಿ ಆಯ್ತು ಅವನಿಗೆ. ಕಡ್ಲೆ ಬಾಯಿಗೆ ಹಾಕ್ಲಿಕ್ಕಿಲ್ಲ. ಮಕ್ಕಳಿಗಂತೂ ಈ ರೀತಿ ಕಲ್ಲು ಮಣ್ಣಲ್ಲಿ ಆಡೋದಂದ್ರೆ ತುಂಬಾನೇ ಇಷ್ಟ ಅಲ್ವಾ. ಇಲ್ಲಿ ದೊಡ್ಡ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅಣ್ಣ ತಮ್ಮಂದರು ಅಂತ, ಅಕ್ಕ ತಂಗಿ ಅಂತ. ಹುಡುಗಿಯರ ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದಲ್ಲ, ಹುಡುಗರೇ ಕಾಣಿಸ್ತಾ ಇದ್ದಾರೆ ಇಲ್ಲಿ. ಈಗ ಇಲ್ಲಿ ದೊಡ್ಡವರೆಲ್ಲ ರೆಡಿ ಮಾಡಿ ಅಲ್ಲಿ ಕರಿತಾ ಇದ್ರು. ಅದಕ್ಕೆ ಓಡ್ತಾ ಇದ್ದಾರೆ ಕೈ ಕಾಲು ತೊಳ್ಕೊಂಡು ಕೈ ಮುಗಿಲಿಕ್ಕೆ ಅಂತ. ಬೇಗ 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 ಬನ್ನಿ. ಅದೇ ರೀತಿ ಕುಟುಂಬದ ಮನೆಯಲ್ಲಿ ಬಂದಿತ್ತು. ಎಷ್ಟೋ ವರ್ಷದಿಂದ ಈ ರೀತಿ ನಿಮಗೆ ದಾರ ಇಜ್ಜಾಡು ಮುಂಜೆ ನಿನ್ನ ಪ್ರತಿರೂಪವಾಡು ನಿನ್ನ ಆಯುಧಗಳು ದಾರ ಇಜ್ಜಾಡು ಅನ್ನ ಏರಿಯಾಗಲೇ ಕೊಂಚಿ ಒಳ್ಳ ಮಾನಸಿಜ್ಜಂದತ್ತು ನಿಗೀಗ ಯೋಗವತಿ ಸಂಸಾರವುದು ಪುನಃ ಭಾಗ್ಯವತಿ ಪುರಾಣಿಗಳ ನೂತನವಾದ ಇಲ್ಲು ನಿರ್ಮಾಣ ಮಂತ್ರದ ಗೃಹ ಪ್ರವೇಶ ಆದ್ರೆ ನಿಗ್ಲಿಲ್ಲ ಒಂಜಿ ದಾನಮಾನ ಮಾಡ್ಕೊಡುವುದು ಅನ್ಕೊಂಡ ಉದ್ದೇಶದಿಂದ ಸಂಸಾರ ನಡ್ಕೊಂಡು ಬರ್ತದೆ. ಆ ಪ್ರಕಾರಗಳು ಇಲ್ಲಿ ಮನೆ ಮಂಜಾವು ಮೂಜಿ ಬಾದ ಮನೆ ಮಂಜಾವು ಅದರ ನೆಲೆ ಮೂಲಕ ನೀರಿನ ಪ್ರತಿರೂಪ ಶುದ್ಧ ಮಂತ್ರಿ ನಿಗ್ಲಿಗೆ ಸ್ವಾಧೀನ ಇಲ್ಲಿ ಕಾಣದ ಸಂಸಾರ ದೇವರ ಬೇರೆ ಮಾತ್ರ ಬಂತಂದ್ರೆ ದೈವದ ಬೇರೆ ಮಾಡ್ಕೊಳ್ಳೋದು. ಆಕಾಶ ಮುದ್ರೆ ಭೂಮಿ ಡಾಲೆ ಭೂಮಿ ಮುದ್ರೆ ತಾವು ಡಾಲೆ ತಾವು ಮುದ್ರೆ ತಾನ ಡಾಲೆ ತಾನ ಮುದ್ರೆ ಮನೆ ಮಂಚಾವು ಡಾಲೆ ಮನೆ ಮಂಚಾವು ಮುದ್ರೆ ನಿಗ್ಲ ಪ್ರತಿರೂಪ ವಾಕತಿತ್ತಿರು ಪತ್ನಾದಿ ಕಲೆ ಜಿಂಜಿದೆ
ನಿಗಳ ಸಂಸಾರ ಭಕ್ತಿಡು ಶ್ರದ್ಧೆಡು ಬರಸಿಟ್ಟಿನ ಪಂಚವರ್ಗಗಳ ಇಲ್ಲಿ ನಮ್ಮ ಪರಿವಾರ ದೈವಗಳಿಗೆ ತಂಬಿಲ ಸೇವೆ ನಡೀತಾ ಇದೆ. ಹಾಗೇನೆ ಅಗೆಲೆ ಸೇವೆ ಕೂಡ. ಇನ್ನು ಈ ಪರ್ವದಲ್ಲಿ ನಮ್ಮ ದೂರ ದೂರದ ಕುಟುಂಬಿಕರೆಲ್ಲ ಇರ್ತಾರಲ್ಲ, ಅವರೆಲ್ಲ ಬರ್ತಾರೆ. ಕೋಳಿ ಎಲ್ಲ ತಕೊಂಡು ಬಂದು ಇಲ್ಲಿ ಬಲಿ ಕೊಡೋದಕ್ಕೆಲ್ಲ ಇರ್ತದೆ. ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಈಗ ತಂಬಿಲೆಲ್ಲ ಮುಗಿದು ಕೈ ಮುಗಿಯುವಂತಹ ಟೈಮು. ಇದಾದ ನಂತರ ಕೋಳಿ ಬಲಿ ಕೊಡುವಂತಹ ಪದ್ಧತಿ ಇದೆ. ಇನ್ನು ಹಾಗೆಯೇ ಮುಂದೆ ಏನೇನಾಯಿತು ಅಂತ ವಿಡಿಯೋನ ನೋಡ್ತಾ ಹೋಗಿ. ಹಾಗೆಯೇ ನೀವಿನ್ನೂ ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಏನಾದರೂ ಹೇಳಬೇಕು ಅನಿಸಿದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯ ತನಕ ನೋಡಿ. ಅವು ಸರಿ ಬರೋದಿಜ್ಜಿ ಮಾರೆ ಕಟ್ಟಲ್ಲ. मेरे कोरियर कैमरा
मला मला तुमची